ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ ದೇಶಮುಖ್. ಇವತ್ತು ನಾನು ತೆಲಂಗಾಣದ ಡಾಕ್ಟರ್ BR ಅಂಬೇಡ್ಕರ್ ಸಚಿವಾಲಯದ ಎದುರುಗಡೆ ತೆಲಂಗಾಣದ ರಾಜಕೀಯದ ಬಗ್ಗೆ ಮಾತನಾಡಲಿಕ್ಕೆ ಈ ಪ್ಲೇಸ್ಗೆ ನಾವು ಬಂದಿದ್ದೇವೆ. ತೆಲಂಗಾಣದಲ್ಲಿ ಒಟ್ಟು 17 ಲೋಕಸಭಾ ಕ್ಷೇತ್ರಗಳು ಇದ್ದು, ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅದೇ ರೀತಿ BRS ಪಕ್ಷದ ನಡುವೆ ಭಾರೀ ಪೈಪೋಟಿ ನಡೆಯುತ್ತಿದೆ. ನೂತನವಾಗಿ ತೆಲಂಗಾಣ ರಾಜ್ಯ ಆಂಧ್ರ ಪ್ರದೇಶದಿಂದ ಬೇರ್ಪಟ್ಟು ನೂತನವಾಗಿ ರಚನೆಯಾಗಿರುವಂಥದ್ದು 17 ಲೋಕಸಭಾ ಕ್ಷೇತ್ರಗಳನ್ನು ಇಲ್ಲಿ ಹೊಂದಿದೆ. ಇಲ್ಲಿ ಪ್ರಮುಖವಾಗಿ ನಿಜಾಮಾಬಾದ್ ಮತ್ತು ಕರೀಂನಗರ್ನಲ್ಲಿ ಬಂಡಿ ಸಂಜಯ್ ಮತ್ತು ಅರವಿಂದ್ ಅನ್ನಂತಹ ಇಬ್ಬರು ಲೋಕಸಭಾ ಸಂಸದರು ಇದ್ದಾರೆ. ಅದೇ ರೀತಿ ಒಟ್ಟು 4 ಜನ ಸಂಸದರು ಬಿಜೆಪಿ ಪಕ್ಷದಿಂದ ಇರುವಂಥದ್ದು. ಅದೇ ರೀತಿ BRS ಪಕ್ಷ ಕಳೆದ ಒಂದು 6 ತಿಂಗಳ ಹಿಂದೆ ಇಲ್ಲಿ ಬಹಳಷ್ಟು ವರ್ಚಸ್ಸನ್ನು ಹೊಂದಿತ್ತು. ಆದರೆ 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಸಾಧಿಸಿದೆ. ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಏನು ಕಾಂಗ್ರೆಸ್ ಪಕ್ಷ ಹೊಸ ಗ್ಯಾರಂಟಿಗಳನ್ನು ಜನರಿಗೆ ನೀಡಿ ಹೇಗೆ ಗೆಲುವನ್ನು ಸಾಧಿಸಿತ್ತು, ಅದೇ ಮಾದರಿಯಲ್ಲಿ ತೆಲಂಗಾಣದಲ್ಲಿಯೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಏನಾಗಲಿದೆ ಅನ್ನೋದು ಸಾಕಷ್ಟು ಜನರಲ್ಲಿ ಕುತೂಹಲವನ್ನು ಕೆರಳಿಸಿದೆ. ಯಾಕಂದರೆ ಸ್ಥಳೀಯ ಪಕ್ಷವಾಗಿರುವಂತಹ BRS ಪಕ್ಷಕ್ಕೆ ತನ್ನದೇ ಆದ ವರ್ಚಸ್ಸು ಕಾರ್ಯಕರ್ತರನ್ನು ಹೊಂದಿದೆ. ಆದರೆ ಕಾಂಗ್ರೆಸ್ ಪಕ್ಷ ಈಗಷ್ಟೇ ನೂತನ ತೆಲಂಗಾಣ ರಚನೆಯಾದ ನಂತರ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದರೆ ಇಲ್ಲಿಯ ತನಕ ಬಿಜೆಪಿ ಇಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲು ವಿಫಲವಾಗಿದೆ. ಕಳೆದ 3 ಚುನಾವಣೆಯಲ್ಲಿ ಬಿಜೆಪಿಯ ಏನು ಫಲಿತಾಂಶ ಇದೆ, ತುಂಬ ಕೆಟ್ಟ ಫಲಿತಾಂಶ ಇಲ್ಲಿ ಬಿಜೆಪಿ ನೀಡ್ತಾ ಇದೆ. ಆದರೆ 2023 ಅಂದರೆ ಕಳೆದ 6 ತಿಂಗಳ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಇಲ್ಲಿ ಬಿಜೆಪಿ ಪಕ್ಷ ಕೇವಲ 1 ಸ್ಥಾನದಿಂದ 8 ಸ್ಥಾನಕ್ಕೆ ಜಿಗಿತವನ್ನು ಕಂಡಿದೆ. ಅದೇ ರೀತಿ ABVP ಇರ್ಬೋದು, RSS ಇರ್ಬೋದು, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಈ ಎಲ್ಲ ಕಾರ್ಯಕರ್ತರು ತೆಲಂಗಾಣದಲ್ಲಿ ಫುಲ್ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ಬಾರಿ ಕೆಲವೊಂದು ಸರ್ವೆಗಳ ಪ್ರಕಾರ 8 ಲೋಕಸಭಾ ಸ್ಥಾನಗಳನ್ನು ಈ ಬಾರಿ ತೆಲಂಗಾಣದಲ್ಲಿ ಬಿಜೆಪಿ ಪಕ್ಷ ಗೆಲ್ಲಬಹುದು. ಅದೇ ರೀತಿ 5 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು, ಇನ್ನುಳಿದಂತಹ ಸ್ಥಾನಗಳಲ್ಲಿ BRS ಪಕ್ಷ ಗೆಲ್ಲಬಹುದು ಅಂತ ಕೆಲವೊಂದು ಸರ್ವೆಗಳು ಹೇಳ್ತಾ ಇದ್ದಾವೆ. ಆದರೆ ಈ ತೆಲಂಗಾಣದಲ್ಲಿ ಇವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಹೇಗೆ ಗ್ಯಾರಂಟಿಗಳು ವರ್ಕ್ ಆಗ್ತಾ ಇದ್ದಾವೆ, ಅದೇ ರೀತಿ ಇಲ್ಲಿ ಕೂಡ ಗ್ಯಾರಂಟಿಗಳು ವರ್ಕ್ ಆದರೆ ಈ ಬಾರಿ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ನೆರೆಯ ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಈ ರಾಜ್ಯಗಳಲ್ಲಿ ಏನು ನಮ್ಮ ದಕ್ಷಿಣದ ರಾಜ್ಯಗಳಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ. ಉತ್ತರ ಭಾರತದಲ್ಲಿ ಬಿಜೆಪಿ ಪರವಾದ ವಾತಾವರಣ ಇದ್ದರೆ, ದಕ್ಷಿಣದಲ್ಲಿ ಕಾಂಗ್ರೆಸ್ ಪರವಾದ ಅಥವಾ ಇಂಡಿಯಾ ಮೈತ್ರಿಕೂಟ ಪರವಾದಂಥ ವಾತಾವರಣ ಇದೆ. ಕರ್ನಾಟಕ, ತೆಲಂಗಾಣ ಮತ್ತು ಕೇರಳ ಅದೇ ರೀತಿ ತಮಿಳುನಾಡಿನಲ್ಲಿರುವಂತಹ ಪ್ರಭಾವ ಇಲ್ಲಿ ಕೂಡ ಬೀರಿದರೆ ಇಲ್ಲಿ ಕಾಂಗ್ರೆಸ್ ಅತ್ಯಧಿಕ ಸ್ಥಾನವನ್ನು ಗಳಿಸಬಹುದು. ಬಿಜೆಪಿ ಕಳೆದ ಬಾರಿ ಎಷ್ಟು ಸ್ಥಾನಗಳಿದೆ ಅದಷ್ಟೇ ಸ್ಥಾನಗಳನ್ನು ಉಳಿಸ್ಕೊಳ್ಬಹುದು, ಇಲ್ಲಾಂದರೆ ಹೆಚ್ಚಿಗೆ ಒಂದು ಸ್ಥಾನವನ್ನು ಗೆಲ್ಲಬಹುದು. ಹಾಗಾಗಿ ಈ ತೆಲಂಗಾಣದ ರಾಜಕೀಯದ ವಿಶ್ಲೇಷಣೆ BRS ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತವನ್ನು ಕಳೆದುಕೊಂಡಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಓವರ್ಕಮ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಕದಂಬ ನ್ಯೂಸ್, ಹೈದರಾಬಾದ್.